ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ತಿಳಿಯದೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವೇನು ಎಂಬುದನ್ನು ಕುರಿತು ಭೀಷ್ಮನು ಯುಧಿಷ್ಠಿರನಿಗೆ ಜನಮೇಜಯನ ಚರಿತ್ರವನ್ನು ಉದಾಹರಣೆಯಾಗಿ ಹೇಳಿದುದು ಎಂಬ 149ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧರ್ಮರಾಜನು ಭೀಷ್ಮನನ್ನು ಕುರಿತು, ತಾತ, ಒಬ್ಬನು ತನಗೂ ತಿಳಿಯದೆ ಅಬುದ್ಧಿಪೂರ್ವಕವಾಗಿ ಒಂದು ಪಾಪ ಕಾರ್ಯವನ್ನು ನಡೆಸಿಬಿಟ್ಟರೆ ಅವನು ಆ ಪಾಪದಿಂದ ಮುಕ್ತನಾಗುವುದು ಹೇಗೆ? ಅದನ್ನು ನನಗೆ ವಿವರಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ಇದೇ ವಿಷಯದಲ್ಲಿ ಪುರಾತನ ಮಹರ್ಷಿಗಳಿಂದ ಕೀರ್ತಿಸಲ್ಪಡುವ ಒಂದು ಪುರಾತನ ಕಥೆಯುಂಟು. ಆ ಕಥೆಯನ್ನು ಹಿಂದೆ ಶುನಕನ ಮಗನಾದ ಇಂದ್ರೋತನೆಂಬುವನು ಜನಮೇಜಯನಿಗೆ ಹೇಳಿರುವನು. ಪೂರ್ವದಲ್ಲಿ ನಿನ್ನ ತಾತನಂತೆಯೇ ಪರೀಕ್ಷಿತ್ತಿನ ಮಗನಾದ ಜನಮೇಜಯನೆಂಬ ಬೇರೊಬ್ಬ ರಾಜನಿದ್ದನು. ವೀರ್ಯಶಾಲಿಯಾದ ಆ ಜನಮೇಜಯನಿಗೆ ತನಗೂ ತಿಳಿಯದಂತೆ ಒಂದು ಬ್ರಹ್ಮಹತ್ಯಾ ಪಾತಕವು ಮೇಲೆ ಬಿದ್ದಿತು. ಆ ರಾಜನ ಪುರೋಹಿತನು ಇತರ ಬ್ರಾಹ್ಮಣರು ಅವನನ್ನು ಪರಿತ್ಯಾಗ ಮಾಡಿಬಿಟ್ಟರು. ಇದಕ್ಕಾಗಿ ಆ ರಾಜನು ಹಗಲು ರಾತ್ರಿಯೂ ದುಃಖದಿಂದ ಕೊರಗುತ್ತಾ ತನ್ನ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದನು. ಪ್ರಜೆಗಳೆಲ್ಲರೂ ತನ್ನನ್ನು ಬಿಟ್ಟು ಬಿಟ್ಟುದರಿಂದ ಮುಂದೆ ತನಗೆ ಕ್ಷೇಮಕರವಾದ ದಾರಿಯನ್ನು ಚಿಂತಿಸಿ ದೊಡ್ಡ ತಪಸ್ಸನ್ನು ಮಾಡತೊಡಗಿದನು. ಆದರೆ ಅವನಿಗೆ ಮನಸ್ಸಿನ ದುಃಖವು ದುಸ್ಸಹವಾಗಿ ಬೆಂಕಿಯಂತೆ ತಪಿಸುತ್ತಿತ್ತು. ಭೂಸಂಚಾರ ಮಾಡುತ್ತಾ ದೇಶ ದೇಶಗಳನ್ನು ತಿರುಗಿದನು. ಅಲ್ಲಲ್ಲಿ ಕಂಡ ಬ್ರಾಹ್ಮಣರನ್ನೆಲ್ಲ ತನ್ನ ಬ್ರಹ್ಮಹತ್ಯಾ ಪಾತಕಕ್ಕೆ ಪರಿಹಾರವೇನೆಂದು ಕೇಳುತ್ತಿದ್ದನು. ಓ ಧರ್ಮರಾಜ, ಅವನಿಗೆ ಆ ಪಾಪವು ನೀಗಿದ ಕಥೆಯನ್ನು ಸಾವಧಾನವಾಗಿ ಕೇಳು. ಆ ರಾಜನು ಅಲ್ಲಲ್ಲಿ ಅನೇಕ ಬ್ರಾಹ್ಮಣರನ್ನು ಪ್ರಶ್ನೆ ಮಾಡುತ್ತಾ ತಿರುಗುತ್ತಿರುವಾಗ ಒಂದಾನೊಂದು ದಿನದಲ್ಲಿ ವ್ರತನಿಷ್ಠನು ಶುನಕನ ಪುತ್ರನೂ ಆದ ಇಂದ್ರೋತನೆಂಬ ಬ್ರಾಹ್ಮಣೋತ್ತಮನೊಬ್ಬನನ್ನು ಸಂಧಿಸಿದನು. ಒಡನೆಯೇ ಆ ರಾಜನು ಅವನ ಸಮೀಪಕ್ಕೆ ಹೋಗಿ ಅವನ ಪಾದಗಳೆರಡನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅದನ್ನು ನೋಡಿ ಇಂದ್ರೋತನು ಹೆದರಿ ಆ ಮಹಾರಾಜನನ್ನು ಬಹಳವಾಗಿ ನಿಂದಿಸುತ್ತಾ, ಈ ಮುಟ್ಟಬೇಡ, ಹೋಗು, ನೀನು ಮಹಾಪಾಪಿ, ಬ್ರಹ್ಮಹತ್ಯೆಯನ್ನು ಮಾಡಿದವನು, ಇಲ್ಲಿಗೇಕೆ ಬಂದೆ? ಅಸ್ಪೃಶ್ಯನಾದ ನಿನಗೆ ನನ್ನಲ್ಲಿ ಕೆಲಸವೇನಿದೆ? ನನ್ನನ್ನು ಮುಟ್ಟಬಾರದು, ಹೊರಟು ಹೋಗು. ನೀನು ನನ್ನ ಸಮೀಪದಲ್ಲಿ ನಿಲ್ಲುವುದೇ ನನಗೆ ಸಮ್ಮತವಿಲ್ಲ. ನಿನ್ನ ದೇಹದ ದುರ್ಗಂಧವೇ ನನಗೆ ದುಸ್ಸಹವಾಗಿದೆ. ಕೇವಲ ಅಮಂಗಳನಾದ ನೀನು ನನ್ನ ಕಣ್ಣಿಗೆ ಹೆಣದಂತೆ ಕಾಣುತ್ತಿರುವೆ. ನೀನು ಕೇವಲ ಮೃತಪ್ರಾಯನಾಗಿ ಜೀವಂತನಂತೆ ತಿರುಗುತ್ತಿರುವೆ. ಹೊರಕ್ಕೆ ಬದುಕಿದಂತೆ ಕಂಡರೂ ಅಂತರಂಗದಲ್ಲಿ ಮೃತಪ್ರಾಯನೆ. ನೀನು ಕೇವಲ ಅಪರಿಶುದ್ಧನು, ಯಾವಾಗಲೂ ಪಾಪವನ್ನೇ ಚಿಂತಿಸತಕ್ಕವನು. ನೀನು ಎಚ್ಚರದಿಂದಿದ್ದರೂ ನಿದ್ರಿಸುತ್ತಿದ್ದರೂ ನಿನ್ನ ಬದುಕು ಕೇವಲ ದುಃಖಪ್ರಾಯವು. ನಿನ್ನ ಜೀವನವು ವ್ಯರ್ಥವು. ಯಾವಾಗಲೂ ಕಷ್ಟದಲ್ಲಿಯೇ ಜೀವಿಸುತ್ತಿರುವೆ. ಲೋಕದಲ್ಲಿ ನೀನು ಕೇವಲ ಪಾಪ ಕಾರ್ಯಕ್ಕಾಗಿಯೇ ಸೃಷ್ಟಿಸಲ್ಪಟ್ಟವನು. ತಂದೆ ತಾಯಿಗಳು ಮುಂದೆ ತಮಗೆ ಶುಭವನ್ನು ಉದ್ದೇಶಿಸಿ ತಮಗೆ ಮಕ್ಕಳಾಗಬೇಕೆಂದು ಬಯಸುವರು. ತಪಸ್ಸಿನಿಂದಲೂ ದೇವಪೂಜಾ ರೂಪವಾದ ಯಜ್ಞಗಳಿಂದಲೂ ದೇವತಾ ವಂದನಗಳಿಂದಲೂ ದಾನ ಧರ್ಮಗಳಿಂದಲೂ ಪುತ್ರರು ತಮ್ಮನ್ನು ಉದ್ಧರಿಸುವರೆಂಬ ಆಶೋತ್ತರದಿಂದಲೇ ಪಿತೃಗಳು ಸಂತಾನವನ್ನು ಬಯಸುವರು. ನಿನ್ನಿಂದ ನಿನ್ನ ಪಿತೃವಂಶವೇ ಹಾಳಾಯಿತಲ್ಲವೇ? ನಿನ್ನ ತಾಯ್ತಂದೆಗಳು ನಿನ್ನ ಮೇಲಿಟ್ಟಿದ್ದ ಆಶೆಯೆಲ್ಲವೂ ನಿರರ್ಥಕಗಳಾದವು. ಯಾರನ್ನು ಪೂಜಿಸುವುದರಿಂದ ಜನರಿಗೆ ಆಯಸ್ಸು, ಕೀರ್ತಿಯು, ಸಂತಾನವು, ಸ್ವರ್ಗಾದಿ ಸದ್ಗತಿಗಳು ಲಭಿಸುವವೋ ಅಂತಹ ಬ್ರಾಹ್ಮಣರಲ್ಲಿ ನಿತ್ಯ ದ್ವೇಷಕ್ಕೆ ಪಾತ್ರನಾದ ನೀನು ಈ ಲೋಕವನ್ನು ಬಿಟ್ಟ ಮೇಲೆ ತಲೆ ಕೆಳಗಾಗಿ ನರಕದಲ್ಲಿ ಬಿದ್ದು ಇದೇ ಸ್ಥಿತಿಯಲ್ಲಿ ನಿನ್ನ ಪಾಪದ ಫಲವನ್ನು ಬಹುಕಾಲದವರೆಗೆ ಅನುಭವಿಸಬೇಕಾಗುವುದು. ಅಲ್ಲಿ ಉಕ್ಕಿನ ಹಲ್ಲುಗಳುಳ್ಳ ಅನೇಕ ಜಂತುಗಳು ನಿನ್ನನ್ನು ಕಚ್ಚಿ ತಿನ್ನುವವು. ತಿರುಗಿ ನೀನು ಈ ಲೋಕಕ್ಕೆ ಬಂದರೂ ಪಾಪ ಯೋನಿಯಲ್ಲಿಯೇ ಹುಟ್ಟುವೆ. ಓ ರಾಜ, ನಿನಗೆ ಇಹಲೋಕ ಜ್ಞಾನವಿಲ್ಲ, ಪರಲೋಕದಲ್ಲಿ ನಂಬಿಕೆಯಿಲ್ಲ. ಮುಂದೆ ಯಮಪುರಿಯಲ್ಲಿ ಯಮದೂತರು ನಿನಗೆ ಆ ಅಪನಂಬಿಕೆಯು ನೀಗುವಂತೆ ಅದನ್ನೆಲ್ಲ ನೆನಪಿಗೆ ತಾರದಿರಲಾರರು ಎಂದನು. ಇದು 149ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.